ಸ್ನೇಹಿತರೆ ನಮಸ್ಕಾರ. ಇವತ್ತು ಹನುಮ ಜಯಂತಿ, ಶ್ರೀರಾಮ ಜಯಂತಿಯ ನಂತರ ಹನುಮ ಜಯಂತಿ ಬರೋದು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ನಾನು ದಾವಣಗೆರೆಯ ಶಾಬನೂರು ಅಂತಲೂ ಕೂಡ ಇದು ಊರಿನ ಹೆಸರಿರೋದು. ಇಲ್ಲಿನ ಹನುಮ ದೇವಸ್ಥಾನಕ್ಕೆ ಶಾಮನೂರು ಆಂಜನೇಯ ಅಂದರೆ ತುಂಬ ಫೇಮಸ್ಸು. ಈ ಭಾಗದ ಪ್ರವಾಸಿ ತಾಣ ಕೂಡ ಹೌದು. ಇಲ್ಲಿ ಮಧ್ಯಾಹ್ನ ನಾನಿವತ್ತು ಬಂದಿದ್ದೀನಿ. ಸೊ ಈ ಒಂದು ದೇವಸ್ಥಾನ ಇರೋದು ಈ ಶಾಬನೂರಿನ ಈಶ್ವರ ದೇವಸ್ಥಾನದ ಮುಂಭಾಗ. ನಾವಿವತ್ತು ಈ ವಿಡಿಯೋದಲ್ಲಿ ಶ್ರೀ ಹನುಮನ ದರ್ಶನವನ್ನು ಪಡೆಯೋಣ ಬನ್ನಿ. ಇಲ್ಲಿ ಸಾಕಷ್ಟು ಜನ ಬೆಳಗ್ಗೆಯಿಂದ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ಅಂಗಡಿಗಳನ್ನೆಲ್ಲ ಗಮನಿಸ್ಬೋದು. ಇವಾಗ ಜನ ಯಾಕೆ ಕಮ್ಮಿ ಇದ್ದಾರೆ, ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ಸುಮಾರು ಜನ ಬಂದುಬಿಡ್ತಾರೆ. ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದು ಭಾಳ ಕಷ್ಟ ಅಂತ ನಾನು ಒಂದು ಸತಿ ಬಂದು ವಾಪಸ್ ಕೂಡ ಹೋಗ್ಬಿಟ್ಟಿದ್ದೆ. ಆ ನೆನಪಲ್ಲಿ ಮತ್ತೆ ಇನ್ನೊಂದು ಸತಿ ಫ್ರೀಯಾಗಿದ್ದಾಗ ಮೊನ್ನೆ ಬಂದಿದ್ದೆ. ಸೊ ಈಗ ಅದಕ್ಕೆ ಮಧ್ಯಾಹ್ನನೇ ಬಂದುಬಿಟ್ಟಿದ್ದೀನಿ. ಸುಮಾರು 3:30 ಸಮಯ ಇವಾಗ. ಫಸ್ಟು ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನ ದರ್ಶನ ಪಡ್ಕೊಳ್ಳೋಣ ಬನ್ನಿ. ಇವತ್ತು ಮಧ್ಯಾಹ್ನ ಕೂಡ ಇವರು ಹನುಮ ಜಯಂತಿ ಇರೋದಕ್ಕೆ ಅಲ್ಲಿನ ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಅಂತ ಸೊ ಈ ದೇವಸ್ಥಾನ ತೆಗ್ದಿದೆ. ಸೊ ಇಲ್ಲಿ ಬೃಹದಾಕಾರವಾದ ಈಶ್ವರ ಲಿಂಗವನ್ನು ನೋಡ್ಬೋದು. ಸೊ ಎಲ್ಲ ನನ್ನ ಸ್ನೇಹಿತರಿಗೆ ಈಶ್ವರನ ಒಂದು ಆಶೀರ್ವಾದ ಸಿಗಲಿ. ಸೊ ಮಂಗಳಾರತಿನೂ ಕೂಡ ತಗೊಂಡು ಸೊ ನೋಡಿದ್ವಿ ಈಶ್ವರನ ದೇವಸ್ಥಾನ. ಸೊ ಇದು ಎದುರುಗಡೆನೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಬನ್ನಿ ಅಲ್ಲೂ ಹೋಗೋಣ, ನೋಡೋಣ. ಯೂಟ್ಯೂಬಲ್ಲಿ ಏನಂತಂದರೆ ನಾವು ವೀಡಿಯೋಗಳು ಮಾಡ್ತೀವಿ, ಅದೇ ರೀತಿ ವ್ಲಾಗ್ ಕೂಡ ಮಾಡ್ಬೋದು. ಇನ್ಮೇಲೆ ಸ್ವಲ್ಪ ಸಾಹಿತ್ಯ, ಸಿನಿಮಾ ಜೊತೆ, ಹೋಟ್ಲುಗಳ ಜೊತೆ ವ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಶ್ರೀ ಹನುಮ ದೇವಸ್ಥಾನ, ಆಂಜನೇಯ ಸ್ವಾಮಿಯ ದೇವಸ್ಥಾನ, ಈಶ್ವರನ ದೇವಸ್ಥಾನದಿಂದ ಕಂಡಂತೆ. ಬನ್ನಿ ಒಳಗಡೆ ಹೋಗೋಣ. ಅಷ್ಟೇನು ರಶ್ ಕಾಣ್ತಾ ಇಲ್ಲ. ತುಂಬ ಬಿಸಿಲಿದೆ ದಾವಣಗೆರೆಯಲ್ಲಿ. ಹಂಗೆ ನೋಡಿಕೊಂಡ್ರೆ ಇವತ್ತು ಸ್ವಲ್ಪ ಹ್ಯುಮಿಡಿಟಿ ಚೆನ್ನಾಗಿದೆ, ಅಂದರೆ ಜಾಸ್ತಿ ಇಲ್ಲ ಅಂತ ಹೇಳಬೇಕು, ಕಮ್ಮಿ ಇದೆ. ಸೊ ಹಂಗಾಗಿ ಅಷ್ಟು ಸೆಕೆ ಆಗ್ತಾಯಿಲ್ಲ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಈಗ ತಾನೇ ಚಿಕ್ಕ ಹುಡುಗರೆಲ್ಲ ಸೈಕಲ್ ಪೂಜೆಗೆಲ್ಲ ಮಾಡಿಸ್ಕೊಂಡು ಹೋದರು. ನಾನು ಸೆಟಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಈಗ ಸಂಜೆಗೆ ಬರ್ತಾರೆ ಅಂದ್ಬಿಟ್ಟು ಒಂದಷ್ಟು ಜನ ಭಕ್ತರು ಈಗಲೇ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅನ್ನಪ್ರಸಾದ ಕೂಡ ಇದೆ. ಸಾಕಷ್ಟು ಜನ ಪ್ರಸಾದ ಸ್ವೀಕರಿಸಿ ಬರ್ತಾಯಿದ್ದಾರೆ. ಸೊ ಇಲ್ಲಿ ಮುಗಿಸ್ಬಿಟ್ಟು ಅಲ್ಲಿ ಹೋಗೋಣ ಕರೀತವ್ರೆ, ಬರ್ತೀನಿ. ಸೊ ಇದು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಶ್ರೀರಾಮ ಜಯರಾಮ ಹನುಮ ಭಾಳ ಶಕ್ತಿವಂತ ದೇವರು. ನೋಡಿ ಭಾಳ ಚೆನ್ನಾಗಿದೆ ಈ ದೇವಸ್ಥಾನ. ನಾನು ಮೊನ್ನೆ ತಾನೇ ಬಂದು ಹೋಗಿದ್ದೆ. ಇವತ್ತಷ್ಟು ಜನ ಇಲ್ಲ. ಸಂಜೆ ಮೇಲಂತೂ ಗ್ಯಾರಂಟಿ ತುಂಬ ಜನ ಆಗ್ತಾರೆ. ನಾವು ಬಂದಿದ್ದ ಸಮಯಕ್ಕೆ ಸರಿಯಾಗಿ ಮಂಗಳಾರತಿ ಕೂಡ ಸಿಗ್ತಾ ಇದೆ ನನಗೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಆಂಜನೇಯ ಅಂತ ಹೇಳ್ತಾ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೋಬೋದು. ಭಾಳ ಸಂತೋಷ ಆಯ್ತು ನನಗೆ. ಹನುಮ ಜಯಂತಿ ದಿನ ರಥೋತ್ಸವದ ಸಮಯದಲ್ಲಿ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಒಳಗಡೆ. ಇವತ್ತು ಬಂದಿದ್ದೀನಿ. ಇದು ಕೂಡ ಒಂದು ವಿಗ್ರಹ ಇದೆ. ಇದು ಮೆರವಣಿಗೆ ವಿಗ್ರಹ ಅಂತ ಅನಿಸುತ್ತೆ. ಸೊ ಇದು ಹನುಮ ದೇವಸ್ಥಾನ. ಸೊ ಹನುಮ ಜಯಂತಿ ದಿನ ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಹೇಳ್ತಾ
ಪಕ್ಕದಲ್ಲಿ ಪ್ರಸಾದ ಇದೆ, ಸ್ವೀಕರಿಸೋಣ ಬನ್ನಿ ಹೋಗೋಣ. ಸೊ ದೇವಸ್ಥಾನ ದರ್ಶನ ಪಡ್ಕೊಂಡು ಈಗ ಹೊರಗಡೆ ಬಂದೆ. ನಿಮ್ಗೇನು ಅನ್ನಿಸ್ತು? ಇದು ಒಂಥರ ಬ್ಲಾಗ್ ಥರನೇ ಮಾಡಿದ್ದು. ನಾನು ಸ್ವಲ್ಪ ನೋಡಿ, ಈಶ್ವರನ ದೇವಸ್ಥಾನ ನೀವು ಪಿಕ್ಚರಲ್ಲಿ ಆಂಜನೇಯನ ದೇವಸ್ಥಾನದಿಂದ ನೋಡ್ಬೋದು. ಅಲ್ಲಿ ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾರೆ. ಈಗ ಕಮ್ಮಿ ಜನ ಇದ್ದಾರೆ, ಬೇಕಂದರೆ ಪ್ರಸಾದ ತಗೋಬೋದು. ಸಾಯಂಕಾಲ ಬರೋಕ್ಕಾಯ್ತು, ಬರ್ರಿ ಊಟ ಮಾಡ್ಬೇಡಿ. ಯಾಕ ನಮ್ಮ ಮಾವು ಬಟ್ಟಿ ಬಿಗಡ್ಕೊಂಬಂದ ನಾನೊಂದು ತಟ್ಟೆ ತಗೊಂಡು ಸರ್ ಸ್ವಲ್ಪ ಸ್ವಲ್ಪ ಬಿಡ್ರಿ. ಸಂಜೆಳವ್ರ ಮನೆಯವರಿಗೆ ಗೊತ್ತಿಲ್ಲ. ಸೊ ಪ್ರಸಾದ ತಗೊಂಡು ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಸೊ ನಾನು ಕೂಡ ಪ್ರಸಾದ ಮುಗಿಸ್ಕೊಂಡು ಭಾಳ ಖುಷಿಯಾಯಿತು. ಹನುಮನ ದರ್ಶನ, ಹನುಮನ ಪ್ರಸಾದ ಕೂಡ ಸಿಕ್ತು. ಸೊ ಇನ್ನೂ ಕೂಡ ಭಕ್ತರು ಬರ್ತಾನೆ ಇದ್ದಾರೆ. ಸೊ ಇನ್ನೂ ಸಂಜೆ ಜಾಸ್ತಿ ಆಗ್ತಾರೆ. ಇಲ್ಲಿರೋರೆಲ್ಲ ಬೆಳಗ್ಗೆನೇ ಬರೋದಲ್ವಾ ಅಂದರು. ಸೊ ನಾನು ಇವತ್ತೊಂದು ಹೋಟ್ಲ್ ವಿಸಿಟ್ ಹೋಗಿದ್ದರಿಂದ ಬೆಳಗ್ಗೆ ಇಲ್ಲಿ ಬರಲಿಲ್ಲ. ಸೊ ಮಧ್ಯಾಹ್ನ ಬಂದು ಈಗ 3:30, 3:45 ಆಗಿದೆ. ನಾನೊಂದು ಬ್ಲಾಗ್ ರೀತಿ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಶ್ರೀ ಹನುಮನ ಆಂಜನೇಯನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ನೀವೇನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.